ಹಲವಾರು ನಟರನ್ನು ನಾವು ನೋಡಿದ್ದೀವಿ. ಒಂದು 5 ವರ್ಷ ಕಂಟಿನ್ಯೂಸ್ ಅವರಿಗೆ ಕೆಲಸ ಇರುತ್ತೆ. ಒಂದು ಸೀರಿಯಲ್ ಫಿಕ್ಸ್ ಆದರೆ ಅದು ಒಂದು ರೀತಿ ಲಕ್ ಥರ ಕೆಲಸ ಮಾಡುತ್ತೆ. ಒಂದು 5 ವರ್ಷ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಬಟ್ ಆ ಒಂದು ಸೀರಿಯಲ್ ಮುಗಿದ ಮೇಲೆ ಆ ಆರ್ಟಿಸ್ಟ್ ಮಾಯ ಆಗ್ಬಿಡ್ತಾರೆ. ಯಾಕೆ? ಜನಕ್ಕೆ ಅವ್ರಿಗೇನು ಅನಿಸುತ್ತೆ ಅಂತಂದರೆ, ನೀವು ತುಂಬ ಸರಿಯಾದ ಪ್ರಶ್ನೆ ಕೇಳಿದ್ರಿ. ಆರ್ಟಿಸ್ಟ್ಗಳು ಒದ್ದಾಡೋದು ಕೂಡ ಅದೇ ಮುಖ ನೋಡಿ ನೋಡಿ ಬೇಜಾರಾಗಿದೆ. ಇದು ವೀಕ್ಷಕರ ಅಭಿಪ್ರಾಯ. ಅಯ್ಯೋ, ಇಲ್ಲಿ ಬಂದರೂ ಅವಳೇ ಇರ್ತಾಳೆ, ಅಲ್ಲಿ ಬಂದರೂ ಅವಳೇ ಇರ್ತಾಳೆ, ಅಥವಾ ಅವನೇ ಇರ್ತಾನೆ, ಬ್ಯಾಡ್ ತೆಗಿಯತ್ಲಾಗೆ ಅಂತಾರೆ ಜನ. ಬೇಡ ಬೇಡ ಬೇಡ, 5 ವರ್ಷ ಒಂದೇ ಮುಖ, ಬೇರೆ ಹೊಸ ಫ್ರೆಶ್ನೆಸ್ ಬೇಡವೇನ್ರಿ, ಫ್ರೆಶ್ ಫೇಸ್ ಬೇಡವೇನ್ರಿ ಅಂತ ಮಾತಾಡ್ತಾರೆ. ಹಾಗಾಗಿ ಅವ್ರು ಸೈಡಿಗೆ ಸರಿತಾರೆ. ಅಂದರೆ ಆಮೇಲೆ ಅಷ್ಟೇ ಅಲ್ಲ ಆಪ್ಷನ್. ಅಜಯಲಕ್ಷ್ಮಿ ಅವರೇ, ನನ್ನ ಪ್ರಶ್ನೆ ಇರೋದು, 5 ವರ್ಷ ಬದುಕು ಕಟ್ಕೊಂಡಿರ್ತಾರೆ. ಎವ್ರಿ ಡೇ ಬೆಳಗ್ಗೆದ್ದು ಮೇಕಪ್ ಹಾಕಿ ಆ್ಯಕ್ಷನ್ ಕಟ್ ಎಲ್ಲದಕ್ಕೂ ಒಗ್ಗೊಂಬಿಟ್ಟಿರ್ತಾರೆ. ಮನುಷ್ಯನ ಮೆದುಳೇ ಹಾಗಲ್ವಾ ಪ್ರತಿದಿನ. ಆಮೇಲೆ ಅದು ಬರ್ತಾ ಇದ್ದಿದ್ದ ಫೇಮು, ಜನರ ಘೋಷಣೆಗಳು, ಓ ಸರ್ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ, ಓ ಮೇಡಮ್ ನೀವು ಅದ್ಭುತ ಅಂತ. ಇವತ್ತಿಗೆ ಸೀರಿಯಲ್ ಮುಗೀತು, ನಾಳೆ ಬೆಳಗ್ಗೆಯಿಂದ ಮತ್ತೆ ಹುಡುಕಬೇಕು. ಇನ್ನೊಂದು ಯಾವುದಾದ್ರೂ ಪ್ರೊಡಕ್ಷನ್ ಹೌಸು, ಇನ್ನೊಂದು ಯಾವುದಾದ್ರೂ ಚಾನಲ್ಲು, ಇನ್ನೊಂದು ಯಾವುದಾದ್ರೂ ನಿರ್ದೇಶಕರು. ಇನ್ನೊಂದು ಸಮಸ್ಯೆ ಏನಂದರೆ, ಈ ಮುಖ್ಯ ಪಾತ್ರಗಳಲ್ಲಿ ಮಾಡೋದು ಸಮಸ್ಯೆ, ಅದು ಪ್ಲಸ್ಸೋ ಮೈನಸ್ಸೋ ನೀವು ನನಗೆ ಹೇಳಬೇಕು. ಅವರಿಗೆ ಅವಕಾಶಗಳು ಸ್ವಲ್ಪ ಕಷ್ಟ ಅಂತ. ಇಲ್ಲ, ಹಾಗೇನಿಲ್ಲ. ಕೆಲವ್ರಿಗೆ ಕೆಲವು ಸಲ ಆಗುತ್ತೆ. ಯಾವುದೇ ಒಂದು ನಿರ್ಧಾರ ಅಥವಾ ಯಾವುದೋ ಒಂದು ವಿಷಯದ ಮೇಲೆ ನಿರ್ಭರ ಆಗಿರಲ್ಲ ಅದು. ಓಕೆ ಓಕೆ. ಯಾವುದೋ ಒಂದು ಪಾತ್ರದ ಮೂಲಕ ಅಂತ ಆಗಿರೋದಿಲ್ಲ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ಅದೇ ಮುಖ ನೋಡಿ ಬೇಜಾರಾಗಿದೆ ಅನ್ನೋದು ನಮ್ಮ ಎದುರುಗಡೆ ಅವ್ರು ಹೇಳೋ ಮಾತು. ಇದರಲ್ಲೂ ಅವರೇ ಇದ್ದರು, ಅದರಲ್ಲೂ ಅವರೇ ಇದ್ದಾರೆ, ಇವ್ರಿಗೇನು ಬೇರೆ ಆರ್ಟಿಸ್ಟ್ ಸಿಗಲ್ವಾ ಅಂತಾರೆ ಜನ ಅನ್ನೋದು ಒಂದು ವಾದ. ಇನ್ನೊಂದು ಏನು ಅಂತಂದರೆ, ಮೊದಲಿನಗಿಂತ ಈಗ ತುಂಬ ಜನ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಫ್ರೆಶ್ ಫೇಸಸ್. ಯಾಕೆಂದರೆ ಈ ಜಾಗತೀಕರಣ ಅನ್ನೋದೇನಿದೆಯಲ್ಲ, ಗ್ಲೋಬಲೈಸೇಷನ್, ಅದ್ರ ಮೂಲಕ ಈ ಸೋಷಿಯಲ್ ಮೀಡಿಯಾಸು ತುಂಬ ಬೇಗ ಸುದ್ದಿಗಳು ಹಬ್ಬುತ್ತೆ. ಈಗ ಮೊದಲು ನಮಗೆ ನ್ಯೂಸ್ ಪೇಪರೇ ಗತಿ ಇತ್ತು, ಬಿಟ್ಟರೆ ರೇಡಿಯೋ, ನಂತರ ರೇಡಿಯೋ ಬಂದಿತ್ತಲ್ವ. ಸೊ ಹಾಗಾಗಿ ಅವಕಾಶಗಳನ್ನು ಅರಸ್ಕೊಂಡು ಬರೋರ ಸಂಖ್ಯೆ ಕೂಡ ಕಮ್ಮಿ ಇತ್ತು. ಈಗ ಬೇಕಾದಷ್ಟು ಜನ ಬರ್ತಾರೆ. ನನಗೊಬ್ಬ ಫ್ರೆಷರೇ ಇರ್ಬೋದು, ನಾನು ಡೈರೆಕ್ಟ್ರು, ನಾನು ಪ್ರೊಡ್ಯೂಸರು. ಫ್ರೆಷರ್ ಪರವಾಗಿಲ್ಲ, ಫೇಸ್ ಚೆನ್ನಾಗಿದೆ, ಹುಡುಗನೋ ಹುಡುಗಿನೋ ಟ್ಯಾಲೆಂಟ್ ಇದೆ, ನಾನು ಆಡಿಷನ್ ತೊಗೊಂಡಿದ್ದೀನಿ, ಒಂದು 1000 ರೂಪಾಯಿನ 4000 ಸುಮ್ಮನೆ ನಾನು ಇದೆ ಅಂತಲ್ಲ ಅಂದಾಜಲ್ಲಿ 1000 ರೂಪಾಯಿಗೆ ಬರ್ತಾಳೆ. ನಾನು ಯಾಕೆ ಅವಳಿಗೆ 20,000 ಕೊಡಬೇಕು, ನಾನು ಯಾಕೆ ಅವಳಿಗೆ 10,000? ಸೊ ಚೆನ್ನಾಗಿದ್ದಾಳಲ್ಲ, ಒಳ್ಳೆ ಆ್ಯಕ್ಟ್ರೆಸ್, ನಾನು ಅವ್ರನ್ನ ಇದು ಮಾಡ್ತೀನಿ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಸೀನಿಯರಿಟಿ ಬಂದ ಹಾಗೆಲ್ಲ ಸಂಭಾವನೆ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ಬದುಕು ಕೂಡ ಹಾಗಲ್ಲ, ಯಾವುದೂ ಕಡಿಮೆ ಆಗ್ತಾ ಬರಲ್ಲ. ಯಾವ ರೇಟ್ ಆದರೂ ಕಡಿಮೆ ಆಗಿದ್ದು ನೋಡಿದ್ದೀರಾ ನೀವು? ಇವತ್ತಿನವರೆಗೂ ಸಾಧ್ಯವೇ ಇಲ್ಲ. ಅದು ಉಪ್ಪಿರ್ಬೋದು, ಸೂಜಿ ಇರ್ಬೋದು. ಹಾಗಾದಾಗ ನನಗೆ ಇಷ್ಟು ದುಡ್ಡು ಮೀಗುತ್ತಲ್ಲ ಅನ್ನೋದು ಅದು ಒಂದು ಮುಖ. ಐ ಥಿಂಕ್ ಅದು ಎಲ್ಲ ಫೀಲ್ಡಲ್ಲೂ ಇದೆ ಇವಾಗ ಅಂತ ಅನ್ಸುತ್ತೆ. ಖಂಡಿತ. ತುಂಬ ಸೀನಿಯರ್ಸನ್ನು ಇಟ್ಕೊಳ್ಳೋ ಬದಲಿಗೆ 4 ಜನ ಯಂಗ್ಸ್ಟರ್ಸ್ನ ತಗೋಣ, ಫ್ರೆಶ್ ಫೇಸಸ್ನ ತಗೋಣ ಅಂತ. ಈ ಸನ್ನಿವೇಶನ ಒಬ್ಬ ಕಲಾವಿದ ಅಥವಾ ಕಲಾವಿದೆ ಹೆಂಗೆ ಎದುರಿಸ್ತಾರೆ? ಇವಾಗ ಒಂದು ಬಿಗ್ ಸೀರಿಯಲ್ ಮುಗೀತು, ನಾಳೆಯಿಂದ ಇನ್ನೊಂದು ಅಥವಾ ಇನ್ನೂ ಶುರು ಆಗಬೇಕು, ಅದೊಂದು ಕ್ರೈಸಿಸ್, ಎಮೋಷ್ನಲ್ ಕ್ರೈಸಿಸ್ ಅಂತ ನಾನು ಅದನ್ನು ಮೆನ್ಷನ್ ಮಾಡಬಹುದಾ? ಇನ್ನೊಂದು ಸಿಗುತ್ತೆ ಅನ್ನೋ ಭರವಸೆ ಇದ್ದರೆ ರಿಲ್ಯಾಕ್ಸ್ ಆಗಿರ್ತಾರೆ. ಮಧ್ಯದಲ್ಲಿ ಇಲ್ಲದೆ ಇದ್ದು ದೊಡ್ಡ ಪಾತ್ರ ನಿಭಾಯಿಸಿರ್ತಾರೆ ಒಂದು ಸೀರಿಯಲ್ ಅಲ್ಲಿ 5 ವರ್ಷ 7 ವರ್ಷ 8 ವರ್ಷ. ಅದಾದಮೇಲೆ ಅವಕಾಶದ ಕೊರತೆ ಇದ್ರೆ, ಅವಕಾಶ ಸಿಕ್ಕರೆ ವೆಲ್ ಅಂಡ್ ಗುಡ್, ವೆರಿ ಗುಡ್. ಇವಾಗಂತೂ ಕೆಲವು ಪ್ರಮೋಷನ್ಸ್ ಅಲ್ಲೇ ಬಹಳಷ್ಟು ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಬಹಳಷ್ಟು ಆರ್ಟಿಸ್ಟ್ಗಳು ಹೇಳ್ತಾ ಇರ್ತಾರೆ. ಒಂದು ವೇಳೆ ಅವಕಾಶಗಳು ಇಲ್ಲ, ತುಂಬ ಟಾಪ್ ಕಷ್ಟ ಆಗುತ್ತೆ. ಅವರು ಯಾಕೆಂದರೆ ನಮಗೆ ತಿಂಗಳ ಸಂಬಳ ಅಲ್ಲ ಫಸ್ಟು, ಆಮೇಲೆ ಪರ್ಮನೆಂಟ್ ಸಂಬಳನೂ ಅಲ್ಲ. ತಿಂಗಳ ಸಂಬಳ ಇದೆ ಹೋಗಲಿ, ದಿನಗೂಲಿನೇ ಇರಲಿ ಪರವಾಗಿಲ್ಲ, ನಮಗೆ ಪರ್ಮನೆಂಟ್ ಆಗಿರುತ್ತೆ. ನೀನು 60 ವರ್ಷನ ಒಂದು ಕಲಾವಿದರಿಗೆ ಪೆನ್ಷನ್ ಇಲ್ಲ, ಹೌದಾ? ರಿಟೈರ್ಮೆಂಟ್ ಇಲ್ಲ, ಎಂತ ಪೆನ್ಷನ್ನು ಇಲ್ಲ, ಏನೂ ಇಲ್ಲ ಅಂತ ಇಟ್ಕೊಳ್ಳಿ. ನಾನು ಸಾಯೋವರೆಗೂ ಆ್ಯಕ್ಟ್ ಮಾಡಬಲ್ಲೆ ನಾನು, ನನ್ನ ಕೆಪಾಸಿಟಿ ಇದ್ದರೆ ಅಲ್ವಾ? ಸೊ ಹಾಗಿದ್ದಾಗ, ಆದರೆ ನಂದು ಪರ್ಮನೆಂಟ್ ಜಾಬ್ ಅಲ್ಲ. ಸೊ ನಾನು ಏನಾದರೂ ಪರ್ಯಾಯ ಹುಡ್ಕೊಂಡಿದ್ರೆ ನಂಗೆ ಅಷ್ಟು ಟೆನ್ಷನ್ ಆಗಲ್ಲ. ಓಕೆ, ಚಲೋ ಏನೋ ಒಂದು. ಪ್ರತಿಯೊಬ್ಬ ಮನುಷ್ಯನ ಹತ್ರ ಬರೀ ಆ್ಯಕ್ಟಿಂಗ್ ಒಂದೇ ಟ್ಯಾಲೆಂಟ್ ಇರಲ್ಲ, ಅಥವಾ ಒಬ್ರಿಗೆ ಒಂದೇ ಟ್ಯಾಲೆಂಟ್ ಇರುತ್ತೆ ಅಂತಲ್ಲ.
ಅಥವಾ ಒಂದರಲ್ಲೇ ಆಸಕ್ತಿ ಇರುತ್ತೆ ಅಂತಲ್ಲ, ಯಾವುದೋ ಒಂದು ಬಿಸ್ನೆಸ್ ಹುಡ್ಕೊಂಡ ಅಥವಾ ಇನ್ನೇನೋ ಒಂದು ಜಾಬ್ ತಗೊಂಡು ಆವಾಗ ಮ್ಯಾನೇಜ್ ಮಾಡ್ಬೋದು. ಅದರ್ವೈಸ್ ಬೇಕೇ ಬೇಕು ಆರ್ಟಿಸ್ಟ್ಗೆ. ಸೆಕೆಂಡ್ ಇನ್ಕಮ್ ಬೇಕೇ ಬೇಕು. ಬೇಕು ಡೆಫಿನೆಟ್ಲಿ ಬೇಕು. ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ.